ಅಪ್ಪ ರೈಟ್. ಅಪ್ಪ 3:30 4 ಗಂಟೆ ಒಳಗಲ್ಲಿದ್ರೆ ಜೈ ಮಾನ್ಯರು ಸ್ವಲ್ಪ ಸೊಟ್ಟು ತೋರಿಸಿ. 1 2 3 4 5 ನಾನೊಬ್ಬ 6 ಮತ್ತಿಬ್ರು ಬಪ್ಪಗಿದ್ರು ಮತ್ತಿಬ್ರು 8 ಆಯ್ತು. ಮತ್ತೆ ಪ್ರದೀಪಣ್ಣ ಮಂಜಣ್ಣ ಇಬ್ರೇ ಆನ್ ದ ವೇ ಹತ್ತುದು ಇಬ್ರೆ. ಪ್ರದೀಪಣ್ಣ ಹಾ ಪ್ರೀತಮಣ್ಣ ಇಸ್ ಕಮಿಂಗ್. ಓ ಕನಸಿನ ಹೊಳೆ ಮುಕ್ಲೇರೆ ಮಳೆ ಪ್ರಾಣ ಹಿಂಡಿದೆ. ಹರ್ಷ ರೀಲ್ ಸ್ಟಾರ್ ಅಲ್ಲ ಯಾರಿದು? ದುಃಖಿ ಆತ್ಮ ಎಲ್ಲಾರ ಗೌಡ್ರ ಬನ್ನಿ. ಬರ್ಗಕ್ ಹೋಗುತ್ತೆ 3 ಗಂಟೆ ಬಂದು ಕೂತಾರ. ಲಾಸ್ಟ್ ಸೀಟ್ ಎಲ್ಲಿಗೆ ತಿಂಡಿಯಲ್ಲಿರುತ್ತೆ, ನಾವಲ್ಲಿರುತ್ತೆ. ಹೊಟ್ಟಿ ಮೇಯ್ಲ ಏನಂದ್ರಿ 5 hours ಜರ್ನಿ. ನಮ್ಮ ಹೊಟ್ಟೆ ಪಾಡು ನಾವು ನೋಡ್ಕೋಬೇಕಲ್ವ ತಾತ. A few moments later. ಎಲ್ಲ ಪಾಚ್ಕೊಂಡ್ಬಿಟ್ಟವ್ರೆ. ಇದೇ ಗ್ಯಾಪಲ್ಲಿ ಒಂದು ರಹಸ್ಯ ಕಾರ್ಯಾಚರಣೆ ಮಾಡು. Mission failed. We'll get them next time. ಇಲ್ಲ ಅಣ್ಣ ತಡೀನಿ. ನಾವು ಸದ್ಯಲ್ಲದೆ ತಿಂಬ ಅಂದ್ಕೊಂಡ್ರೆ ಮಾರು ಅಲ್ಲೂ ಗೊತ್ತಾಯ್ತು. ಜರಿ ಸೌಂಡೇ ಕಂಡು ಹಿಡಿತ್ರಲ್ಲ. ಇದಲ್ಲ ಅದು A few moments later. ಕತ್ತಲ ಸಂಧಿಯಲ್ಲಿ ರಹಸ್ಯ ಕಾರ್ಯಾಚರಣೆ ಆಗ್ತಿದೆ. ಯಾರಿಗೂ ಗೊತ್ತಿಲ್ಲದೆ ಕುಡಿ 1 ಪ್ಯಾಕೆಟ್ ಇಡೀ ಖಾಲಿ ಮಾಡಿಬಿಡು. ಸೈಕ್ ಪ್ಲೇಸ್ ಮಾತ್ರ. ವಾವ್ ಕಾಂತ ಒಂದು ಸ್ಪಾಟ್ ಆಯ್ತು. ಟ್ಯೂನ್ ಚೇಂಜ್ ಮಾಮ. ನನ್ನ ಎದೆಯ ತುಂಬ ಅವರು ಬಂದ ಹೆಜ್ಜೆಯ ಗುರುತು, ಹೆಜ್ಜೆಯ ಸವಿಸತ್ತು
ನಾದವೋ ನಿನ್ನೊಂದಕ್ಕೆ ಅಭಿಮಾನಿ ನನ್ನೆದೆಗೆ ನೀ ಯಜಮಾನಿ ಕುದುರೆ ಮುಖಕ್ಕೆ ಸ್ವಾಗತ. ಈಚಿಗೆ ಹೋರೆ ಆಚೆಗೆ ಈಚೆಗೆ ಎಲ್ಲ ಆಯ್ತು. ಎಲ್ಲಾರು ಕೂತಿರ್ಕಣ ಕೂತಿರಿ ಎಂತ ಸೇಫ್ ಹ್ಯಾಂಡ್. ಸಪ್ಲೈಯರ್ ಕ್ಯಾಟ್ರಿಂಗ್ ಇದು. ಇದು ಆಕ್ಚುಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ ಟ್ರೆಕ್ಕಿಂಗ್. ಇದು ಚೆಕ್ ಪೋಸ್ಟ್ ಇನ್ನೂ ದೂರ ಇತ್ತು 4 ಕಿಲೋಮೀಟರ್. ಬಂಡಾಜೆ ಟ್ರೆಕ್ಕಿಂಗ್ ಪಾಯಿಂಟ್ ಅಂದಾಜೆ ಟಿಕೆಟ್ ಬುಕಿಂಗ್ ಇದೆಯಾ? ಹೌದು. ಇವತ್ತಿನ ಡೇಟಿಗೆ ಹೌದು ಅವ್ರವ್ರ ಹೆಸರಲ್ಲೇ ಆಗಿದೆಯಾ? ಹೌದು. ಮೇಲೆ ಹೋಗ್ಬೇಕು ಸರ್. ಇಲ್ಲಿಂದ ನೀವು ಅಲ್ಲಿಗೆ ಫಾರೆಸ್ಟ್ ಗೇಟಿಗೆ ಹೋಗ್ಲಿಕ್ಕೆ ಒಂದು 4-5 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ 8 ಕಿಲೋಮೀಟರ್. ಅದೇ 3-4 ಕಿಲೋಮೀಟರ್. 4 ಇಲ್ಲಿಂದ 4 ಕಿಲೋಮೀಟರ್ ಬಿಡುದಾದ್ರೆ ಎಷ್ಟು ಆಗ್ತದೆ ಸರ್? ಇದು 800 ರೂಪಾಯಿ ಸರ್. ಅಡಿಲ್ಲ ಹೆಚ್ಚು ಕಡಿಮೆ ಮಾಡ್ತದಲ್ಲ. ಫಿಕ್ಸ್ ಸರ್. ಯಾಕಂದ್ರೆ ನಾವು ಕಮ್ಮಿ ಮಾಡಿದ್ರೆ ಬಾಕಿದವ್ರಿಗೆ ಲೆಕ್ಕ ಮಾಡ್ತಾರೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಹಾಗೆ ಆಗುದಿಲ್ಲಲ್ಲ. ಪ್ರತಿಭಾನ ವೈಟ್ ವೈಟ್ ಇತ್ತು ಶೂ. ಅಯ್ಯೋ ದೇವ, ನಮ್ ಶೂ ಅವಸ್ಥೆ ಈಗ. ಬನ್ನಿ ಬನ್ನಿ. 3 ರೂಪಾಯಿ ಕೆಲಸ ಮುಗಿತು. ಈ ತುಂತುರು ಮಳೆಯಲ್ಲಿ ಎಲ್ಲ ಗುರುಪಾಯಿ ಮುಂದೆ ಬರ್ತಾ ಇಲ್ಲ. ಜೈಲಾಗು ಸ್ವಲ್ಪ ಸಾಕಳಿಸಿ. ನಾನೇ ಗೈಡ್ ಇವ್ರು ಎಲ್ಲರೂ ಬಾಸ್. ಚೆಕ್ ಪೋಸ್ಟ್ ಆಗಿತ್ತು. ಇಲ್ಲಿ ಮೇಲ್ ಹೋದ್ರೆ ರಾಣಿಜೇರಿಗೆ ಹೊತ್ತು, ಈಚಿ ಬದಿಗೆ ಹೋದ್ರೆ ಬಂಡಾಜೆ. ಬಂಡಾಜೆಗೆ ಟಿಕೆಟ್ ಮಾಡ್ತಾರೆ, ರಾಣಿಜೇರಿಗೆ ಫ್ರೀ ಟಿಕೆಟ್ ಇಲ್ಲ. ಬಂಡಾಜೆ ಹೋಗ್ತಾರೆ 6 ರಿಂದ 11 ಗಂಟೆ ಒಳಗೆ ಎಂಟ್ರಿ, ಅದ್ರ ಮೇಲಿಲ್ಲ. 5 ಗಂಟೆ ಒಳಗೆ ರಿಟರ್ನ್ ಬರ್ಬೇಕು. ಅಭ್ಯಾ ದೇವ್ರೆ. 8 ಕಿಲೋಮೀಟರ್ ರಂಜಿತ್ ಅಣ್ಣ, 8 ಕಿಲೋಮೀಟ್ರ್ ಆತ. 8 ಕಿಲೋಮೀಟ್ರ್ ಆತ. 10 ಜನಿನ ಟಿಕೆಟ್ ಇತ್ತು, ಒಬ್ರದ್ದಿಲ್ಲ. ಒಟ್ಟು 11 ಜನ ಇತ್ತು. 10 ಜನ ನಿಂದಿತ್ತು, ಒಬ್ರದ್ದಿಲ್ಲ. ಒಬ್ರನ್ನ 10 ಜನ ರೊಟ್ಟಿ ಸೇರ್ಸೋಕೋಸ್ಕರ ಹರಸಾಹಸ. ಪ್ರೈವೇಟ್ ಪ್ರಾಪರ್ಟಿ ಪ್ರವೇಶ ಇಲ್ಲ. ಹಿಂಗೆ ಈ ಕಡೆ ಕೋಟೆಗೆ ದಾರಿ. ಕೋಟೆನ? ಅಯ್ಯೋ ದೇವ್ರೆ, ರೂಟ್ ಕಂಡ್ರೆ ಅದ್ರ ಕೆತ್ತ ಮಾಡಿ. ಏನು ಸ್ಟಾರ್ಟಿಂಗ್ ಹಿಂಗಿತ್ತು ಇಷ್ಟಪ್ಪ ಹಾಗಂತ್ರ? ಅಲ್ಲ, ವಿಡಿಯೋದಾಗ ಕಂಡಾಗಿತ್ತು ಲಾಸ್ಟಿಗೆ ಗ್ರೌಂಡ್. ಒಂದರ ಕೈಲಿ ನೋಡು, ಸ್ಟಾರ್ಟಿಂಗ್ ಎಷ್ಟು ಭಯಾನಕ ಇತ್ತು. 1 ಕಿಲೋಮೀಟ್ರ್ ಇಲ್ಲ ಬಂದು ಭಯಾನಕ ಗುಂಡಿ. ಗೇಟ್ ಒಂದು ದೊಡ್ಡ ಇದೊಂದು ಮಾಡಿದೆ ನಾನು ಅಷ್ಟೇ. ಈ ಸಂಡೇ ಇದ್ದಾಳೆ ಮಾತ್ರ. ಅದೇ ಜನ ಇರ್ತಾರಲ್ಲ, ಅದೇ
ವೀಕ್ ಡೇಸಲ್ಲಿ ಬಂದ್ರೆ ಸ್ಟ್ರಿಕ್ಟ್ ಮಾಡೋದಿಲ್ಲ ಇರ್ಕೊ. ದುಡ್ಡು ಇಲ್ಲ ಹಾಂ ಅಲ್ಲ ವೀಕೆಂಡ್ಸ್ ಇರುದಿಲ್ಲ ನಮ್ಗೆ. ಹಾಂ 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 ಯಾಕೆ ಅಣ್ಣ ಇದೆಂತ ಹೌದು ಬಂಡಾಜಿ ಅಂದ್ರೆ ಇದು ವಾತ್ಸಲ ದೊಡ್ಡಿಲ್ಲ ಇತ್ತು. ಹಾಂ ಸತ್ಯ ಕೊಣಿಗೆ 10 ವಾರ ಸಾಲಿ ಇದೆಂತ ಅಲ್ಲೊಂದು ಈತ್ ಕಣಿ ಚೂರು ತಪ್ಪರು ಕೆಳಗೆ ಎಂತ ಸುಟ್ಟು ದಾರಿ ಮಾರ್ರಿ ಇದು. ಸುಟ್ಟು ದಾರಿ ಇದ್ರು ಅಲ್ಲ ದಾರಿ ಫಸ್ಟ್ ಕಂಡಿಡಿದಾರಿಗೆ ಒಂಚೂರು ಅಗ್ಲ ಮಾಡೋಕ ಇಲ್ಲ ಮಾರಿ. ಹರ್ಷಣ್ಣ ಈ ಗ್ರೂಪಾಗೆ ಸತೀಶ್ ಅಣ್ಣದ ಅಡ್ಡದ ಸತೀಶ್ ಅಣ್ಣ ನಾನು ಸಣ್ಣ 24 ವರ್ಷ, ಸತೀಶ್ ಅಣ್ಣಗೆ 38 ವರ್ಷ, ಮತ್ತೆಲ್ಲ ಮಿಡ್ಲು 28, 20, 25, 30, 32 ಹಿಂಗೆ. ಸಣ್ಣ ನಾನು 24 ದಡ್ಡ ಮತ್ತೆ ಬಿಟ್ಟಿಗೋರು ಹಿಂದಿಲ್ಲ ಮುಂದಿಲ್ಲ ಒಬ್ಬನೇ ಹೊತ್ತಿದ್ದೆ ಸಾಲಿ ಬಾಪುದ ಒಬ್ಬನೇ ಬಾಪುದು ಅಡಿಗೆ ನಾವೆಲ್ಲ ಬರಲೇ ಇಲ್ಲ ವೀಡಿಯೋದಾಗ ಅಂಬುದು. ಎಲ್ಲಾರು ಏಯ್ ಹಾಂ ಯಪ್ಪ ಒಳ್ಳೆ ಹತ್ತಿರದಾಗಿದ್ರು ಎಲ್ಲರೂ ಇಂಬಳ ಕಣ್ಣಿಗೆ ಬಿತ್ತಂದ್ರೆ ರಪ್ಪ ಇನ್ಫಾರ್ಮ್ ಮಾಡಿ ಒಟ್ಟ ಅಲರ್ಟ್ ಅಪ್ಪ ಅಲರ್ಟ್ ಅಂತ. ಉಪ್ಪಿನ ಪ್ಯಾಕೆಟ್ ಎಲ್ಲಿತ್ತು? ನನ್ನ ಬ್ಯಾಗ ಬಾಳೆಹಣ್ಣಿನ ಚೀರ ಇತ್ತು, ಅದ್ರಾಗ ಇತ್ತ ಇಲ್ಲೇ ಗೊತ್ತಿಲ್ಲ. ಹಾಂ ಭಯಾನಕ ವಿವಿತ್ತಿಲ್ಲ ಒಂದು ತೋರುದಿಲ್ಲ, ಎಂತ ತೋರುದಿಲ್ಲ. ಇನ್ನು 1 ಕಿಲೋಮೀಟರ್ ಬರಲ್ಲ ಅಲ್ಲ ನಾವು 8 ಕಿಲೋಮೀಟರ್ ಟ್ರಕ್ ಇತ್ತು, ಇನ್ನು 1 ಕಿಲೋಮೀಟರ್ ಬರಲ್ಲ. ಈ ಜನ ಕಾಡು ಮನ್ಸ ಇದು ಇವ್ರನ್ನ ಹಿಡ್ಕೊಂಡ್ರೆ ನಾವು 10 ಪಡೆದಾಗ ಇದಿಲ್ಲ. ಅಯ್ಯೋ ದೇವ ಬರ್ರೋ ಈ ವ್ಯೂ ಮುಂದೊಂದು ಆತಿತ್ತ ಬ್ಲಾಗ್. ಬಂದ್ರಪ್ಪ ನಮ್ಮ ರವಿಕಿರಣ್ ಖ್ಯಾತ ವ್ಲಾಗರ್. ಖ್ಯಾತ ಸೇರಿಸ್ಬೇಡಿ ಅಣ್ಣ, ಅಷ್ಟು ಫೇಮಸ್ ಆಗಿಲ್ಲ. ಆಗ್ತಾ ಒಂದಿನ ಅಕ್ಷಯ್ ಕುಮಾರ್ ಅವರ ಈ ಟ್ರಿಪ್ ಅನ್ನು ನಾವು ಹಮ್ಮಿಕೊಂಡಿದ್ದೇವೆ. ಖ್ಯಾತ ಉದ್ಯಮಿ ಹಾಗೂ ಬಡವರ ಬಂಧು ಅಕ್ಷಯ್ ಕುಮಾರ್ ಎಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕ, ಕೊಡುಗೈ ದಾನಿ, ಬಡವರ ಬಂಧು, ಅನಾಥ ರಕ್ಷಕ, ಆಪತ್ ಬಾಂಧವ, ಹೆಮ್ಮೆಯ ಅಕ್ಷಯ್ ಕುಮಾರ್ ಗಾಣಿಗ ಕೋಟೇಶ್ವರ ಈತ ಇವನೇ. ₹100 ಹೆಂಗ್ ಕೊಟ್ಕೊಂಡ ಪೂರೈಸಲ್ಲ ಮಾರ ಇದು ಟ್ರಿಪ್. ಮಂಜಣ್ಣ ಈ ಸಲ ಹಿಂದೆ ಬಿದ್ರು, ಆ ಸಲ ಮುಂದೆ ಓಡಿರ್ ಗುಡ್ಡೆ ಹತ್ಕ. ಅಯ್ಯೋ ದೇವಾ ಇಲ್ಲಿ ಹಿಂದೆ ಇಲ್ಲ ಫಾಗ್ ಆಗಿ ಅಂತ ತೋರುದಿಲ್ಲ, ಬಟ್ ರಿಯಲ್ ಆಗಿ ಕಾಮ್ಕಿತ್ತಲ್ಲ ಬರೀ ಕಣ್ಣಗೆ.
ಅದು ಎಕ್ಸ್ಪ್ಲೇನ್ ಮಾಡೋಕೆ ಆಗ್ತಿಲ್ಲ. ಹಿಮ ಎಲ್ಲ ಹಂಗೆ ಮುಖಕ್ಕೆ ಬಡಿತಿತ್ತು. ಎ ಸಿ ರೂಮಾಗ ಹೋದಾಗಿತ್ತು. ಸರಿ ಇದಂತು ಕಿವಿ ಎಲ್ಲ ಬ್ಲಾಕ್ ಆಗ್ತಿತ್ತು. ಹೌದು, ಸತೀಶ್ ಅಣ್ಣಿಗೆ ಒಂದು ಚಪ್ಪಾಳೆ. ಏನು ಮಾಡ್ತಾ ಇದೆಯಾ? ಬಂದ್ ಬಡಿತಿತ್ತು ಮುಖಕ್ಕೆ. ಮೋಡ ಬನ್ನಿ ಅಣ್ಣ, ಎಲ್ರೂ ಇದೀರಿ, ಬನ್ನಿ ಬರ್ತಾ ಇದ್ದೆ. ಬನ್ನಿ. ಎಲ್ಲಿಂದ ಬಂದಿರೋದು ನೀವು? ನೀವು ಎಲ್ಲಿಂದ ಬಂದ? ನಾವು ಕುಂದಾಪುರ. ನಿಮ್ದೇ ಅವರು? ಶಿವಮೊಗ್ಗ. ನಿಮ್ದು ಬುಲ್ಡಾಕ ಹೊಡಿತೀವಿ. ನಾನು ಶಿವಮೊಗ್ಗನೇ. ಮಂಜಣ್ಣ ನಿಮ್ ಮದುವೆ ಯಾವಾಗ? ನಮ್ಮ ಸತೀಶ್ ಅಣ್ಣನ ಎನರ್ಜಿ ಮೆಚ್ಚಕ್ಕೆ ನಮ್ಮ ರವಿ ಸುಮಾರು ನಡ್ಕ ಬಂದ. ಬಾಳೆಹಣ್ಣಿತ್ತ ನೀವು ಸಡನ್ ಬಾಳೆಹಣ್ಣು ತಕೊಂಡ್ರೆ ರಗ್ಲೆತ್ತ ಕಟ್ ಮಾಡೋಕೆ ಆಗ್ತಿಲ್ಲ. ಸಿಂಗಲ್ ಮೀನಿಂಗ್, ಓನ್ಲಿ ಸಿಂಗಲ್ ಮೀನಿಂಗ್. ಬಪ್ಪತ್ತಿಗೆ ಬಾಳೆಹಣ್ಣು ತಗೋಬನ್ನಿ, 15 ಕೇಳೋದು. ನೋಡಿ ಇಲ್ಲಿ 100 ರೂಪಾಯಿ ರೈನ್ ಕೋಟ್ ಅನ್ನು ತಂದಿದ್ದೇವೆ. ತಗೊಂಡ್ ಬರ್ಲೇಬೇಕು, ಬಂಡೇಜ್ ಬರುವರ. ಇಲ್ಲಿ ಯಾರೋ ಏನೋ ವಯಸ್ಸಿಗಿಂತ ಇದೆ, ವಾಯ್ಸ್ ಮಾತ್ರ ಕೇಳ್ತಾವೆ. ಮಾಸ್ವಾಮಿ ಮಾಸ್ವಾಮಿ ಅಲ್ಲಿ ಪ್ರಕೃತಿ ಹಾಳು ಮಾಡ್ತಿದೆ, ಇಲ್ಲಿ ನೀರು ಬೀಳೋ ಸಾಲ್ದ ನೀನು ಇಷ್ಟು ಹಾಳು ಮಾಡೋಕೆ. ಈಗ ಹೋಗ್ಲೂ ಬಂತ ಇವೆಲ್ಲ. ಬಿಸಿಲು ಇದ್ರೆ ಎಲ್ಲ ಇನ್ನೂ ಒಳ್ಳೆ ತೋರ್ತಿತ್ತು. ಇಲ್ಲ ಎಡ್ಮಂಡಿ ಯಾವ್ದು ಎದುರಿಗೊಂದು ವ್ಯೂ ಇತ್ತು, ತೋರತ್ತಲ್ಲೇ ಗೊತ್ತಿಲ್ಲ, ತೋರುದಿಲ್ಲ. ಬ್ಯಾಕ್ ಕ್ಯಾಮರಾದಲ್ಲಿ ಕಾಂಬ. ಸುನಿಲ್ ಅಣ್ಣ ಮಂಚರ ಮಂಡಿ ಕಾಣದು. ಹೌದಾ? ಮಂತ್ರ ಮಂಡಿ ಕಾಣಕ್ಕೆ ತೋರ್ತಿತ್ತಂಬ್ರ. ನಮ್ಮ ಸುನಿಲ್ ಅಣ್ಣ ಹೇಳ್ದೆ ಯಾವುದು ಸುಳ್ಳಾತಿಲ್ಲ, ಅದು ಅವ್ರ ಕಲ್ಪನೆಗೆ ಬಂದು ಎಲ್ಲ ಹೇಳ್ತಾರ. ಕವಿ ಕಾಣದ ಅಂತ ರವಿ ಕಾಣದ್ದನ್ನು ಕವಿ ಕಂಡನ. ಸಲ ಹಾಕಿರಿ. ಅದು ನಮ್ಮ ಕುಂದಾಪುರದ್ದೇ ಹೆಸರು ಕಾಮಾತ್ಸ್ ಕಜ್ಜಾಯ. ಸೂಪರ್. ನಂಗೆ ಬೇಡ, ನಾ ತಿಂದೆ. ಮತ್ತೆ ಹತ್ರ ತಿಂತ ಹೇಗೆ ಈಗ ಅನಿಸ್ತಾ ಇದೆ? ಬಂಡಾಜೆಗೆ ಹೋಗ್ತಾ ಇದ್ದೀವಿ. ಅರ್ಧ ಜನ ಹಿಂದಿದ್ರು ಸೆಲ್ಫಿ ತಗೊಂತಿದ್ರ, ಅವ್ರು ಆತ ಬತ್ರಿ ಅವ್ರ ಆತ. ಬಂಡಾಜೆ ಬರ್ತಾರೆ ಮುಂಚೆ ಟಿಕೆಟ್ ಎಲ್ಲ ಬುಕ್ ಮಾಡ ಆನ್ಲೈನಾಗೆ. ಯಾರು ಹೇಳ್ತಿದ್ದೆ ಯಾರ್ಗಣೆ? ಬಂಡಾಜೆ ಬರ್ತಾರೆ ಮುಂಚೆ ಟಿಕೆಟ್ ಬುಕ್ ಮಾಡ್ಕೊಬನ್ನಿ, ಇಲ್ಲದೆ ನನ್ ಗತಿ ಹತ್ತು. ನಾ ಹೆಂಗ ನಾವು 10 ಜನ ಕನ್ಫರ್ಮ್ ಇದ್ದವ್ರು, ಇವರಲ್ಲ ಟಿಕೆಟ್ ಮಾಡಿದ್. ಇವ್ರದ್ದು ಕನ್ಫರ್ಮ್ ಇರಲ್ಲ, ಲಾಸ್ಟ್ ಮೂಮೆಂಟ್ ಇವತ್ತು ಬೆಳಿಗ್ಗೆ ಎದ್ಕ ಬಂದದ್ದು. ಹೌದು. ಪೊಲೀಸ್ ಬೇಡ ಬಿಡ ಅವ್ರಿಗೆ ಬೇಡ ಬೇಡ, ಇಲ್ಲಿಗಲ್ಲ ಬೇಡ ಬೇಡ. ಹೆಂಗ ಬಂದಿತ್ತ ತಾಂಬಾ, ಇದು ಹೆಂಗಿತ್ತು ಅಂತ.
ಕೈ ಸಿಗ್ತಾ ಒಂದೇ ಇಲ್ಲೆಲ್ಲೋ ಸೌಂಡ್ಗೆ ಅಂತಿತ್ತು ಫಾಲ್ಸ್ ಇದು. ಅಪ್ಪ ಏಯ್ ಅಕ್ಷಯ ಅಣ್ಣ ನಾ ಬಂದೆ. ಅಪ್ಪ ಸ್ಲಿಪ್ ಆಯ್ತು ಅಂದ್ರಿತ್ತಲ್ಲ. ಇಲ್ಲೇ ಎಲ್ಲೋ ಕೇಳ್ತಿತ್ತು ಪಕ್ಕದಾಗೆ ಸೌಂಡು. ಎಷ್ಟು ದೂರ ಇತ್ತೇನು? ಹಾಂ ಸೌಂಡ್ ಫಾಲ್ಸ್ ಸೌಂಡ್ ಕೇಳ್ತಿತ್ತ. ಕಡೆಗೂ ಬಂದಿತ್ತು. ಎಲ್ಲರಿಗೂ ಬಂತು. ಬಂಡಜ ಬಂಡಜ ಇಲ್ಲ ಆತೇ ಇಲ್ಲ. ಆತೇ ಇಲ್ಲ. ಆಪತಿ ಮಳೆ ಇರಲಿಲ್ಲ. ಈಗ ಬಪ್ಪತಿ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಕೂಡಲೇ ಮಳೆ ಬಂತು. ಬಪ್ಪತ್ತಿಗೆ ಇದು ಮಳೆ ಬಿಡು ಲೆಕ್ಕ ಕಾಣ್ತಿಲ್ಲ ಅಂತ ಮಾಡೋಕ್ಕಿಲ್ಲ. ಎಲ್ಲ ಪ್ಯಾಂಟ್ ಎಲ್ಲ ಫುಲ್ಲು ಒದ್ದೆ ಆಗೋಯ್ತು. ಶೂ ಒಳಗೆ ಫುಲ್ಲು ನೀರು ಹೋಯ್ತು. ಎಂತ ಇಲ್ಲ. ಪ್ರೀತಮಣ್ಣ, ಸುನಿಲ್ ಅಣ್ಣ, ಮಂಜಣ್ಣ ಮುಂದಿದ್ರು. ಮುಂದೆ ನಾನು ಎಲ್ಲವರ ರಂಜಿತ್ ಅಣ್ಣ ಇಲ್ಲಿತ್ತು. ಅವರು ಜಸ್ಟ್ ಮುಂದಿದ್ರು ಅಷ್ಟೇ. ಇನ್ನು ಉಳಿದವರೆಲ್ಲ ಸಮ ಹಿಂದಿದ್ರು. ಹಸು ಆಯ್ತಲ್ಲ. ಗಂಟೆ ಎಷ್ಟು ಈಗ? 2:15 ಆಯ್ತು. ಎಂತ ತಿನ್ನಿಲ್ಲ. ಯಾರಿಲ್ಲ. ವಿಡಿಯೋ ಕಾಲ್ ಎಂತ ಲವರ ವಿಡಿಯೋ ಕಾಲ್ ಮಾಡೋಕೆ. ಹಾಯ್, ಬಂಡಜ ಪಾಲ್ಸಿಗೆ ಹೋಗಿ ಬರ್ತಾ ಇದ್ದೇವೆ. ಹೊಟ್ಟೆ ಹಸಿತದೆ ತುಂಬವಾಗಿ. ಫುಲ್ ಪ್ಯಾಚ್. ಈಗ ತಂದು ಬಾಳೆಹಣ್ಣನ್ನ ತಿಂದು ತುಂಬಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಸದಸ್ಯರಲ್ಲಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಆರೆ ಗಾಡಿ ಅಲ್ಲ ನೀವು ಸುಮ್ಮನೆ ಮುಂದೆ ಕರ್ತಾ ಬಂದವರ ಬನ್ನಿ ಆಯ್ತು ಮಾಡಿ ಬನ್ನಿ. ಬಾಳೆಹಣ್ಣು ತಿನ್ಕ ಸೀದಾ. ಇದು ಬೆಳಿಗ್ಗೆ ತೋರಿಸಿ ಚೆಕ್ ಪಾಯಿಂಟ್ ಹತ್ರ ಮ್ಯಾಗಿ ಸಿಕ್ಕತ್ತಿಲ್ಲ, ಚಹಾ ಕುಡಿಲ್ಲ. ಲಾಸ್ಟಿಗೆ ಎಲ್ಲ ಮುಗಿಸಿ ಹೋತಿತ್ತು. ನಮ್ ಟ್ರಿಪ್ಪಿಗೆ ಸಹಕರಿಸಿದಂತ ಡ್ರೈವರ್ ಸರ್ ಶರತಣ್ಣಿಗೆ ಒಂದು ಜೈ. ಶರತಣ್ಣಿಗೆ ಜೈ.
ನಮ್ಮ ಹಿರಿಯ ಕಲಾವಿದರಾದಂತ ಸತೀಶ್ ಅಣ್ಣ ಅವರಿಗೂ ಕೂಡ ಒಂದು ಜೈ. ಧನ್ಯವಾದಗಳು. ಬೆಳಿಗ್ಗೆ 4 ಗಂಟೆ ಹೊರಟಿತ್ತು, 12 ಗಂಟೆ ಆಯ್ತು ಈಗ ರಾತ್ರಿ. ಬಾಯ್ ಬಾಯ್.